ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮನೆಯ ಸದಸ್ಯರ ಕುಟುಂಬ ಎಂಟ್ರಿ ಕೊಟ್ಟಿದ್ದು, ಭವ್ಯ ಗೌಡ ಹಾಗೂ ಅಕ್ಕನ ಮಗಳು ತಾನ್ವಿ ಹಾಗೂ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಭವ್ಯ ಅಕ್ಕನನ್ನು ನೋಡುತ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಆಪ್ತತೆ ಇರೋದು ಗೊತ್ತೇ ಇದೆ. ಇದೇ ವೇಳೆ ತ್ರಿವಿಕ್ರಮ್ ಅವರ ಅಮ್ಮ ರಾಧೆ ಕೃಷ್ಣನಂತೆ ಇದ್ದೀರಾ ಎಂದಿದ್ದಾರೆ. ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರು ಸಹ ಪರಸ್ಪರ ಬಗ್ಗೆ ಅತೀವ ಕಾಳಜಿ ತೋರುತ್ತಿದ್ದಾರೆ. ಮೊದಲಿಗೆ ಭವ್ಯ ಅವರ ತಾಯಿ ಹಾಗೂ ಅಕ್ಕ ದಿವ್ಯ ಬಂದರು. ಡಾಕ್ಟರ್ ವೇಷದಲ್ಲಿ ಬಂದು ಕುಳಿತುಕೊಂಡಿದ್ದ ಅಕ್ಕನನ್ನು ನೋಡಿ ಶಾಕ್ ಆಗಿದ್ದಾರೆ ಭವ್ಯ ಗೌಡ. ನೀನು ಎಲ್ಲರ ಜೊತೆ ಇರು, ಈಗ ಇಲ್ಲಿ ಕಮ್ಮಿ ಜನ ಆಗುತ್ತಿದ್ದಾರೆ, ಹೀಗಾಗಿ ಎಲ್ಲ ಕಡೆ ಇರು, ವೈಯಕ್ತಿಕವಾಗಿ ಆಡೋದನ್ನು ಕಲಿ ಎಂದು ಸಲಹೆ ಕೊಟ್ಟರು. ಭವ್ಯ ಅವರ ತಾಯಿ ಮಗಳಿಗೆ ಯಾವುದಾದರೂ ನಿರ್ಧಾರ ಮಾಡಲು ಬೇರೆಯವರ ಸಹಾಯ ತೆಗೆದುಕೊಳ್ಳುವುದು ಕಡಿಮೆ ಮಾಡು ಎಂದರು. ಒಳ್ಳೆಯ ಗೆಳೆಯರಿದ್ದಾರೆ, ಹಾಗೆಯೇ ಇರಿ, ನನಗೆ ಅದರಲ್ಲಿ ಏನು ವಿಶೇಷ ಅನಿಸಿಲ್ಲ, ನನ್ನ ಮಗಳು ಏನೆಂಬುದು ನನಗೆ ಗೊತ್ತೇ ಇದೆ ಎಂದರು. ಇನ್ನು ತ್ರಿವಿಕ್ರಮ್ ಅವರ ತಾಯಿ, ನೀನು ನನ್ನ ಮಗ ಚೆನ್ನಾಗಿ ಆಡುತ್ತಿದ್ದೀರಿ, ನೀವಿಬ್ಬರು ಕೃಷ್ಣ ರಾಧೆ ಇದ್ದಾಗೆ ಇದ್ದೀರಿ ಎಂದರು. ಅನ್ಯೋನ್ಯವಾಗಿ ಪರಸ್ಪರ ಸ್ನೇಹವಾಗಿ ಇದ್ದೀರಿ ಎಂದು ಅರ್ಥ ಎಂದಿದ್ದಾರೆ. ತ್ರಿವಿಕ್ರಮ್ ಅನ್ನು ಉದ್ದೇಶಿಸಿ, ಯಾರಿಗಾಗಿಯೂ ನೀನು ಆಟ ಬಿಟ್ಟುಕೊಡಲು ಹೋಗಬೇಡ, ಇದು ಕ್ರಿಕೆಟ್ ಅಲ್ಲ ಎಂದು ತ್ರಿವಿಕ್ರಮ್ ತಾಯಿ ತ್ರಿವಿಕ್ರಮ್ಗೆ ಒಬ್ಬರಿಗೆ ಸಲಹೆ ನೀಡಿದ್ದಾರೆ. ಅಮ್ಮನನ್ನ ಭೇಟಿ ಆಗಬೇಕು ಆದರೆ ಮೊದಲು ಈ ಟಾಸ್ಕ್ ಮಾಡಬೇಕು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕ್ ಅನ್ನು 10 ನಿಮಿಷದಲ್ಲಿಯೇ ಮುಗಿಸೋ ಚಾಲೆಂಜ್ ಕೂಡ ಇದೆ. ಆದರೆ ಈ ಟಾಸ್ಕ್ ಮುಗಿಸುವಲ್ಲಿ ತ್ರಿವಿಕ್ರಮ್ ವಿಫಲವಾದರು. ಬಳಿಕ ಮತ್ತೆ ಅಮ್ಮ ವಾಪಸ್ ಬಂದಿದ್ದಾರೆ. ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ, ಅಮ್ಮನ ಥರ ಇರ್ತೀಯಾ, ಫ್ರೆಂಡ್ ಆಗಿಯೂ ಇರ್ತೀಯಾ, ಇದನ್ನು ನೋಡಿ ತುಂಬಾನೇ ಖುಷಿ ಆಗುತ್ತೆ, ರಾಧಾಕೃಷ್ಣನ ಥರವೇ ಇರ್ತೀರಾ ಅಂತಲೇ ತ್ರಿವಿಕ್ರಮ್ ಅಮ್ಮ ಹೇಳುತ್ತಾರೆ. ಇದನ್ನು ಕೇಳಿ ಭವ್ಯ ಗೌಡ ತುಂಬಾನೇ ಖುಷಿ ಪಡ್ತಾರೆ ಅಂತಲೂ ಹೇಳಬಹುದು.